ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಜಗತ್ತಲ್ಲಿ ಅತಿ ದೊಡ್ಡ ಹಾವು ಯಾವುದು? ಅದು ಆನಕೊಂಡನ ಅಥವಾ ರೆಟಿಕ್ಯೂಟೆಡ್ ಪೈಥಾನ? ಇಲ್ಲಿವರೆಗೆ ಈ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ವು. ಆದರೆ ಇತ್ತೀಚೆಗೆ ಕೊಲಂಬಿಯಾದಲ್ಲಿ ಸಿಕ್ಕ 27 ಅಡಿಗಳಷ್ಟು ಉದ್ದದ ಆನಕೊಂಡ ಹೆಚ್ಚು ಸದ್ದು ಮಾಡಿತು. ಅದು 500 kgಗಳಷ್ಟು ತೂಗ್ತಾ ಇತ್ತು. ಹೀಗಾಗಿ ಅತಿ ಉದ್ದದ ಹಾಗೂ ಅತಿ ತೂಕದ ಹಾವು ಅನ್ನೋ ಹೆಗ್ಗಳಿಕೆಗೆ ಅದು ಪಾತ್ರ ಆಯಿತು. ಅಲ್ಲಿವರೆಗೆ ಈ ಉದ್ದದ ಹಾವುಗಳ ಪಟ್ಟಿಯಲ್ಲಿ ಮಲಯನ್ ಪೈಥಾನ್ ಅಂದ್ರೆ ರೆಟಿಕ್ಯುಲೇಟೆಡ್ ಪೈಥಾನುಗಳು ಕಾಣಿಸ್ಕೊಳ್ತಾ ಇದ್ವು. ಸೊ ಜಗತ್ತಿನ ಅತಿ ಉದ್ದದ ಸರೀಸೃಪ ಯಾವುದು ಅಂದ್ರೆ ಆನಕೊಂಡ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಆನಕೊಂಡಾಗಿಂತಲೂ ಅತಿ ದೊಡ್ಡದಾದ ಹಾವುಗಳು ನಮ್ಮ ಜಗತ್ತಿನಲ್ಲಿದ್ವು ಅನ್ನೋದನ್ನ ಗಮನಿಸ್ತಾ ಹೋದ್ರೆ ನಮಗೆ ಕೊಲಂಬಿಯಾದ ಕಲ್ಲಿದ್ದಲು ಗಣಿಯಲ್ಲಿ ಸಿಕ್ಕ ಟಿಟನೋಬೋವಾ ಕಣ್ಣಿಗೆ ಬೀಳುತ್ತೆ. ಈ ಭಾರಿ ಗಾತ್ರದ ಹಾವು 42 ಅಡಿಗಳಷ್ಟು ಉದ್ದ ಇತ್ತು ಅಂತ ಸಂಶೋಧಕರು ಹೇಳ್ತಾರೆ. ಹೀಗಾಗಿ ಇದುವರೆಗೆ ಪತ್ತೆಯಾಗಿರುವ ಹಾವುಗಳ ಪೈಕಿ ಅತಿ ಉದ್ದದ ಹಾವು ಅನ್ನುವ ಹೆಗ್ಗಳಿಕೆಗೆ ಈ ಟಿಟನೋಬೋವಾ ಪಾತ್ರ ಆಗಿತ್ತು. ಆದ್ರೆ ಯಾವ ಕಿರೀಟ, ಯಾವ ಹೆಗ್ಗಳಿಕೆ ಯಾವುದು ಶಾಶ್ವತ ಅಲ್ಲ ನೋಡಿ. ಈಗ ಈ ಟಿಟನೋಬೋವಾಗಿಂತಲೂ ಉದ್ದದ ಹಾವಿನ ಪಳೆಯುಳಿಕೆ ಭಾರತದಲ್ಲಿ ಪತ್ತೆಯಾಗಿದೆ. ಅದು ಕಡಿಮೆ ಅಂದ್ರೆ 50 ಅಡಿಗಳಷ್ಟು ಉದ್ದ ಇತ್ತು ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಭಾರತದ ಪುರಾಣ ಹಾಗೂ ವೇದಕಾಲೀನ ನಗರಗಳಿದ್ದ ಪ್ರದೇಶದಲ್ಲೇ ಈ ಬೃಹತ್ ಸರೀಸೃಪದ ಪಳೆಯುಳಿಕೆ ಸಿಕ್ಕಿರೋದು. ಹಾಗಾದ್ರೆ ಯಾವ ಕಾಲದಲ್ಲಿ ಅಷ್ಟೊಂದು ದೊಡ್ಡ ಮಹಾಸರ್ಪ ಭಾರತದಲ್ಲಿತ್ತು? ಅದರ ಬಗ್ಗೆ ವಿಜ್ಞಾನ ಜಗತ್ತು ಹೇಳ್ತಾ ಇರೋದೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನಮ್ಮಲ್ಲಿ ಸರ್ಪಗಳಿಗೆ ತುಂಬಾನೇ ಮಹತ್ವ ಇದೆ. ಅವುಗಳನ್ನು ನಾವು ಪೂಜನೀಯ ಸ್ಥಾನದಲ್ಲಿರಿಸ್ತೀವಿ. ಯಾಕೆಂದ್ರೆ ಜಗತ್ತಿನ ವಿಕಾಸ ಏನಿದೆ ಅದರಲ್ಲಿ ಸರ್ಪ ಸಂತತಿಗೆ ಅತ್ಯಂತ ಮಹತ್ವದ ಸ್ಥಾನ ಇದೆ. ಹಾವುಗಳು ಪ್ರಕೃತಿಯ ಸಮತೋಲನದಲ್ಲಿ ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಈ ಕಾರಣದಿಂದಲೇ ಪ್ರಕೃತಿಯ ಆರಾಧಕರಾದ ಭಾರತೀಯರಿಗೆ ಈ ಸರ್ಪಗಳು ಪೂಜನೀಯ. ಅದರಲ್ಲೂ ಕೃಷಿ ಪ್ರಧಾನ ಭಾರತದಲ್ಲಿ ರೈತನ ಬೆಳೆಗಳನ್ನ ಇಲಿ ಹೆಗ್ಗಣಗಳಿಂದ ಕಾಪಾಡೋದೇ ಈ ಹಾವುಗಳು. ಅವಿದ್ರೆ ಬೆಳೆಗೆ ರಕ್ಷೆ. ಹೀಗೆ ಇವು ರೈತ ಸ್ನೇಹಿ ಅಂತ ಕೂಡ ಅನ್ನಿಸ್ಕೊಳ್ಳುತ್ತವೆ. ಇನ್ನು ನಮ್ಮಲ್ಲಿ ಸರ್ಪ ಜಾತಿಯ ಬಗ್ಗೆ ಪೂಜ್ಯ ಭಾವವೂ ಇದೆ. ಮಹಾವಿಷ್ಣು ಅಂದ ಕೂಡಲೇ ನಮಗೆ ಶೇಷಶಯನ ವಿಷ್ಣುವಿನ ಚಿತ್ರ ಕಣ್ಣು ಮುಂದೆ ಬರುತ್ತೆ. ಕತ್ತಲ್ಲಿ ವಾಸುಕಿ ಇಲ್ಲದ ಶಿವ ನಮ್ಮ ಕಣ್ಣು ಮುಂದೆ ಬರೋದೇ ಇಲ್ಲ. ನಮ್ಮ ಪುರಾಣಗಳಲ್ಲಿ ಸಾಕಷ್ಟು ಸರ್ಪರಾಜರ ಕಥೆಗಳೂ ಕೇಳಿ ಬರುತ್ತವೆ. ಇಡೀ ಭೂಮಂಡಲ ಶೇಷನಾಗನ ತಲೆಯ ಮೇಲಿದೆ. ಅವನು ಸ್ವಲ್ಪ ತಲೆ ಕೊಡುವಿದ್ರೆ ನಮಗಿಲ್ಲಿ ಭೂಕಂಪನಗಳಾಗತ್ವೆ ಅನ್ನೋ ಕಥೆಗಳನ್ನು ಕೂಡ ನಾವು ಓದ್ತೀವಿ. ಅಫ್ಕೋರ್ಸ್ ಇಲ್ಲಿ ಭೂ ವಿಜ್ಞಾನವನ್ನ ರಸವತ್ತಾಗಿ ಹೇಳೋದಕ್ಕೆ ಇಲ್ಲಿ 1000 ಹೆಡೆಯ ಸರ್ಪದ ಕಲ್ಪನೆಯನ್ನ ಬಳಸ್ಕೊಂಡಿದ್ದಾರೆ ಅನ್ನೋದು ಬೇರೆ ಮಾತು. ಆದ್ರೆ ಅಲ್ಲಿ ಕೂಡ ಸರ್ಪದ ಬಗ್ಗೆನೇ ಹೇಳಿದ್ದಾರೆ. ನಮ್ಮಲ್ಲಿ ಶೇಷ, ನಾಗ, ತಕ್ಷಕ, ವಾಸುಕಿ ಹೀಗೆ ಬೃಹತ್ ಸರ್ಪಗಳ ಒಂದು ದೊಡ್ಡ ಪಟ್ಟಿ ಕೂಡ ಇದೆ. ಆದ್ರೆ ಇಷ್ಟು ದೊಡ್ಡ ಹಾವುಗಳು ನಮ್ಮ ನಡುವೆ ನಿಜಕ್ಕೂ ಇದ್ವಾ ಅಥವಾ ಅವು ಕೇವಲ ಕಲ್ಪನೆ ಮಾತ್ರ ಅನ್ನೋದು ಇವತ್ತಿನವರೆಗೆ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಭಾರತದಲ್ಲಿ ಅಂಥ ಬೃಹತ್ ಹಾವುಗಳು ಇದ್ದಿರಬಹುದು ಅಂತ ಹೇಳೋದಕ್ಕೆ ಒಂದಷ್ಟು ಸಾಕ್ಷ್ಯಗಳು ಸಿಗ್ತಾ ಇವೆ. ಅದರ ಪೈಕಿ ಒಂದು ಮೊನ್ನೆ ಸಿಕ್ಕ 50 ಅಡಿ ಉದ್ದದ ಹಾವಿನ ಪಳೆಯುಳಿಕೆ. ಅದು 2005ರ ಸಮಯ. ಗುಜರಾತ್ನ ಕಚ್ನಲ್ಲಿನ ಸುಣ್ಣದ ಗಣಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರಿಗೆ ಒಂದು ಮೂಳೆ ಸಿಕ್ತು. ಗಣಿಗಳಲ್ಲಿ ಅಂಥವೆಲ್ಲ ಸಿಗ್ತಾನೆ ಇರುತ್ತವೆ. ಇದು ಯಾವುದೋ ಉಡದ್ದೋ ಇನ್ಯಾವುದೋ ಮೂಳೆ ಇರಬೇಕು ಅಂದ್ಕೊಂಡು ಅವರು ತಮ್ಮ ಕೆಲಸವನ್ನ ಮುಂದುವರಿಸ್ತಾ ಹೋದ್ರು. ಆದ್ರೆ ಅಲ್ಲಿ ಅಗೆತ ಮುಂದುವರೆದಂತೆ ಮೂಳೆಗಳು ಸಿಗೋದು ಕೂಡ ಹೆಚ್ಚಾಗ್ತಾ ಹೋಯ್ತು. ಇದೇನಿದು ಅಂದ್ಕೊಂಡ ಕಾರ್ಮಿಕರು ಗಣಿಯ ಮ್ಯಾನೇಜರ್ಗೆ ಮಾಹಿತಿಯನ್ನು ಕೊಟ್ಟರು. ಅದನ್ನು ನೋಡಿದ ಮ್ಯಾನೇಜರ್ ಹಾಗೂ ಇನ್ನಿತರ ಅಧಿಕಾರಿಗಳು ಮಾಡಿದ ಒಂದೇ ಒಂದು ಒಳ್ಳೆಯ ಕೆಲಸ ಏನಪ್ಪಾ ಅಂದ್ರೆ ಈ ವಿಷಯವನ್ನ ರೂರ್ಕಿಯಲ್ಲಿದ್ದ IITಯ ಪ್ರೊಫೆಸರ್ ಸುನಿಲ್ ವಾಜಪೇಯಿ ಅವರಿಗೆ ತಿಳಿಸಿತು. ತಕ್ಷಣ ಅಲ್ಲಿಗೆ ಬಂದ ವಾಜಪೇಯಿ ಈ ಮೂಳೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಅಲ್ಲಿ ಇನ್ನಷ್ಟು ಮೂಳೆಗಳೇನಾದರೂ ಸಿಗುತ್ವಾ ಅನ್ನೋ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಅಲ್ಲಿ ಉತ್ಖನನ ನಡೆದ ಹಾಗೆ ಒಂದರ ಮೇಲೊಂದರಂತೆ ಸುಮಾರು 27 ಮೂಳೆಗಳು ಸಿಗುತ್ತವೆ. ಅದರ ಜೊತೆಗೆ ಒಂದಷ್ಟು ಹಲ್ಲುಗಳು ಕೂಡ ಅಲ್ಲಿ ಸಿಗುತ್ತವೆ. ಈ ಹಲ್ಲುಗಳನ್ನ ನೋಡಿದಾಗ ಅವು ಮೊಸಳೆಯ ಹಲ್ಲುಗಳಿರಬೇಕು ಅಂತ ಸುನಿಲ್ ವಾಜಪೇಯಿ ಅವರಿಗೆ ಅನ್ನಿಸ್ತು. ಹೀಗಾಗಿ ಅವರು ಇದು ಕೋಟ್ಯಂತರ ವರ್ಷಗಳ ಹಿಂದೆ ಜೀವಿಸಿದ್ದ ಅತಿ ದೊಡ್ಡ ಮೊಸಳೆಯ ಮೂಳೆ ಇರಬೇಕು ಅಂದ್ಕೊಂಡು ಅವುಗಳನ್ನ ಶೇಖರಿಸಿಡ್ತಾರೆ. ಆದರೂ ಕೂಡ ಅವರಿಗೊಂದು ಸಣ್ಣ ಅನುಮಾನ ಇದ್ದೇ ಇತ್ತು. ಯಾಕೆಂದ್ರೆ ಇಲ್ಲಿ ಸಿಕ್ಕ ಮೂಳೆಗಳು ಮೊಸಳೆಯ ಮೂಳೆಗಳಿಗಿಂತ ಸ್ವಲ್ಪ ಭಿನ್ನವಾಗಿ ಕಾಣ್ತಾ ಇತ್ತು. ಇಷ್ಟಾದರೂ ಕೂಡ ಇದು ಲಕ್ಷಾಂತರ ವರ್ಷಗಳ ಹಿಂದಿನ ದೈತ್ಯ ಮೊಸಳೆಯ ಅಸ್ಥಿಪಂಜರಾನೇ ಇರಬೇಕು ಅಂತ ನಂಬಲಾಯಿತು. ಈ ನಂಬಿಕೆ 2022ರವರೆಗೆ ಹಾಗೆ ಉಳ್ಕೊಂಡು ಬಿಡ್ತು. ಗೆಳೆಯರ, ಕೆಲವೊಮ್ಮೆ ಏನಾಗಿಬಿಡುತ್ತೆ ಅಂದರೆ ಎಲ್ಲೋ ಏನೋ ಹುಡುಕ್ತಾ ಹೋದವರಿಗೆ ಮತ್ತಿನ್ನೆಲ್ಲೋ ಏನೋ ಬೇಕಾಗಿರುವ ಮಾಹಿತಿ ಸಿಗ್ತಾ ಹೋಗುತ್ತೆ. ಇಲ್ಲಿ ಕೂಡ ಹಾಗೆ ಆಯಿತು. ವಾಡಿಯಾ ಇನ್ಸ್ಟಿಟ್ಯೂಟ್ನ ವಿಜ್ಞಾನಿಗಳು ಲದಾಖಲ್ಲಿ ಏನೋ ಹುಡುಕ್ತಾ ಇರುವಾಗ ಅವರಿಗೆ ಅಲ್ಲೊಂದಷ್ಟು ಮೂಳೆಗಳು ಸಿಗುತ್ತವೆ. ಆ ಮೂಳೆಗಳನ್ನು ಜೋಡಿಸಿ ನೋಡಿದರೆ ಅದು ಅತಿ ದೊಡ್ಡ ಹಾವು ಅನ್ನೋದು ಗೊತ್ತಾಯಿತು. ಆ ಹಾವನ್ನು ಮ್ಯಾಡ್ಸೋಯಿಡ್ ಅಂತ ಗುರುತಿಸಲಾಗುತ್ತೆ.
ಇದು 3.8 ಕೋಟಿ ವರ್ಷಗಳ ಹಿಂದಿತ್ತು ಅನ್ನೋದು ವಿಜ್ಞಾನಿಗಳ ನಂಬಿಕೆ. ಇನ್ನು ಲದಾಖಲ್ಲಿ ಸಿಕ್ಕ ಹಾವಿನ ಮೂಳೆಗಳ ಬಗ್ಗೆ ವಾಡಿಯಾ ಇನ್ಸ್ಟಿಟ್ಯೂಟ್ನ ವಿಜ್ಞಾನಿಗಳು ಒಂದು ಲೇಖನವನ್ನು ಕೂಡ ಪ್ರಕಟ ಮಾಡ್ತಾರೆ. ಅದು ಗುಜರಾತಲ್ಲಿ ಸಿಕ್ಕಿದ್ದ ಮೂಳೆಗಳ ಬಗ್ಗೆ ಮತ್ತಷ್ಟು ಸಂಶೋಧನೆಗಳು ನಡೆಯೋದಕ್ಕೆ ಕಾರಣ ಆಗುತ್ತೆ. 2022ರಲ್ಲಿ ಪ್ರಕಟವಾದ ಆ ವರದಿಯನ್ನು ನೋಡಿ ಸುನಿಲ್ ವಾಜಪೇಯಿ ತಮ್ಮಲ್ಲಿದ್ದ ಮೂಳೆಗಳ ಬಗ್ಗೆ ಮತ್ತಷ್ಟು ತಲೆ ಕೆಡಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದೇ ಹೊತ್ತಿಗೆ ಅವರ ಜೊತೆಗೆ ದೇವಜಿತ್ ಅನ್ನೋ ಇನ್ನೊಬ್ಬ ವಿಜ್ಞಾನಿ ಕೂಡ ಸೇರ್ಕೊಳ್ತಾರೆ. ಅವರಿಬ್ಬರು ಸಾಕಷ್ಟು ಸಂಶೋಧನೆಗಳನ್ನು ಮಾಡಿ ಕಡೆಗೆ ಗುಜರಾತ್ನ ಸುಣ್ಣದ ಗಣಿಯಲ್ಲಿ ಸಿಕ್ಕ ಪಳೆಯುಳಿಕೆಗಳು ಕೂಡ ಮ್ಯಾಡ್ಸೋಯಿಡ್ ಸರ್ಪಜಾತಿಗೆ ಸೇರಿದ ಮೂಳೆಗಳು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಅಲ್ಲದೆ ಆ ಹಾವಿನ ಮೂಳೆಗಳನ್ನು ಇಟ್ಟುಕೊಂಡು ಆ ಹಾವು ಎಷ್ಟು ಉದ್ದ ಇದ್ದಿರಬಹುದು ಅನ್ನೋದನ್ನು ಕೂಡ ಲೆಕ್ಕ ಹಾಕ್ತಾರೆ. ಅಲ್ಲಿ 2 ಥಿಯರಿಗಳನ್ನು ಬಳಸಲಾಗುತ್ತೆ. ಮೊದಲನೇದು, ಆ ಹಾವು 33 ಅಡಿಗಳಷ್ಟು ಉದ್ದ ಇರಬಹುದು ಅಂತ ಅನಿಸಿದರೆ, ಎರಡನೆಯ ಥಿಯರಿಯ ಪ್ರಕಾರ ಅದು 51 ಅಡಿಗಳಷ್ಟು ಉದ್ದ ಇದ್ದಿರಬಹುದು ಅಂತ ಗೊತ್ತಾಗುತ್ತೆ. ಆ ಬಳಿಕ ಆ ಹಾವಿನ ಪಳೆಯುಳಿಕೆಗಳನ್ನು ಇಟ್ಟುಕೊಂಡು ಆ ಬಗ್ಗೆ ಮತ್ತಷ್ಟು ಸಂಶೋಧನೆಗಳನ್ನು ಮಾಡಿ ಕಡೆಗೆ ಈ ಹಾವು ಸುಮಾರು 50 ಅಡಿಗೂ ಹೆಚ್ಚು ಉದ್ದ ಇದ್ದಿರಬಹುದು ಅನ್ನೋ ಅಭಿಪ್ರಾಯಕ್ಕೆ ಬರಲಾಗುತ್ತೆ. ಇನ್ನು ವಿಶೇಷ ಅಂದರೆ ಈ ಹಾವು ಅವತ್ತಿನ ಗೊಂಡ್ವಾನ ಅಂದರೆ ಇವತ್ತಿನ ಆಸ್ಟ್ರೇಲಿಯಾ, ಭಾರತ, ಆಫ್ರಿಕಾ ಹಾಗೂ ದಕ್ಷಿಣ ಅಮೆರಿಕ ಖಂಡಗಳು ಒಟ್ಟಾಗಿದ್ದ ಭೂಮಿಯಲ್ಲಿ ವಾಸ ಮಾಡ್ತಾ ಇತ್ತಂತೆ. ಆ ಬಳಿಕ ಭಾರತ, ಆಸ್ಟ್ರೇಲಿಯಾ, ಆಫ್ರಿಕಾ ಹಾಗೂ ದಕ್ಷಿಣ ಅಮೆರಿಕಾಗಳು ಬೇರೆ ಆದವಲ್ಲ, ಆ ಸಂದರ್ಭದಲ್ಲಿ ಭಾರತದ ಉಪಖಂಡಕ್ಕೆ ಕೂಡ ಈ ಹಾವುಗಳು ಬಂದವು ಅಂತ ಹೇಳಲಾಗುತ್ತೆ. ಆದಾಗ್ಯೂ ಕೂಡ ಭಾರತ ಉಪಖಂಡ ಆಫ್ರಿಕಾದಿಂದ ಬೇರ್ಪಟ್ಟು ಯುರೇಷಿಯಾ ಪ್ಲೇಟ್ಗೆ ಸೇರಿಕೊಳ್ಳುವಾಗ ಈ ಹಾವುಗಳು ಯುರೇಷಿಯಾದಲ್ಲಿ ಕೂಡ ಕಾಣಿಸ್ಕೊಳ್ಳೋದಕ್ಕೆ ಶುರುವಾದವು. ಅಂಥ ಹಾವುಗಳು ಪ್ರಕೃತಿಯ ಬದಲಾವಣೆಯಿಂದ ಕಾಲಕ್ರಮೇಣ ನಾಶ ಆಗಿರಬಹುದು ಅನ್ನೋದು ಸಂಶೋಧಕರ ಅಭಿಪ್ರಾಯ. ಇಲ್ಲಿ ಒಂದು ವಿಷಯ ಅಂತೂ ಸ್ಪಷ್ಟ. ಇಲ್ಲಿವರೆಗೆ ಜಗತ್ತಿನ ಅತಿದೊಡ್ಡ ಹಾವು ಅಂತ ಕರೆಸಿಕೊಳ್ತಾ ಇದ್ದ ಟಿಟನೋಬೋವಾದ ಪಳೆಯುಳಿಕೆಗಳು ಸಿಕ್ಕಿರೋದು ಕೊಲಂಬಿಯಾದ ಕಲ್ಲಿದ್ದಲು ಗಣಿಗಳಲ್ಲಿ. ಅಲ್ಲೇ ಈ ಹಾವುಗಳು 5.8 ಕೋಟಿ ವರ್ಷಗಳ ಹಿಂದೆ ವಾಸ ಮಾಡ್ತಾ ಇದ್ವು ಅಂತ ಹೇಳಲಾಗುತ್ತೆ. ಇನ್ನು 4.7 ಕೋಟಿ ವರ್ಷಗಳ ಹಿಂದೆ ಬದುಕಿದ್ದ ಮ್ಯಾಡ್ಸೋಯಿಡ್ ಹಾವುಗಳು ಅವತ್ತಿನ ಗೊಂಡ್ವಾನಾದಲ್ಲಿದ್ದ ಭಾರತದಲ್ಲಿದ್ವು. ಸೊ ಈ ಹಾವುಗಳ ಮೂಲ ಗೊಂಡ್ವಾನನೇ ಆಗಿತ್ತು. ಟಿಟನೋಬೋವಾ ನಂತರ ಈ ಮ್ಯಾಡ್ಸೋಯಿಡ್ಗಳು ಜೀವ ಪಡ್ಕೊಂಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಈಗ ನಡೆದಿರೋ ಪರೀಕ್ಷೆಗಳ ಆಧಾರದಲ್ಲಿ ಗುಜರಾತ್ನ ಕಚ್ನ ಗಣಿಯಲ್ಲಿ ಸಿಕ್ಕ ಈ ಹಾವು ಅತ್ಯಂತ ದೊಡ್ಡ ಹಾವು ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗ್ತಾ ಇದೆ. ಇನ್ನು ಭಾರತದಲ್ಲಿ ಸಿಕ್ಕ ಈ ಹಾವಿಗೆ ಸಂಶೋಧಕರು ವಾಸುಕಿ ಅನ್ನೋ ಹೆಸರನ್ನಿಟ್ಟಿದ್ದಾರೆ. ಹೀಗಾಗಿ ಇದು ಈಗ ಅಫಿಷಿಯಲ್ ಆಗಿ ವಾಸುಕಿ ಇಂಡಿಕಸ್ ಅಂತ ಗುರುತಿಸ್ಕೊಳ್ತಾ ಇದೆ. ಗೆಳೆಯರೆ, ಈ ಹಾವು 1 ಟನ್ನಷ್ಟು ಅಂದರೆ 1,000 kgಯಷ್ಟು ತೂಕ ಇದ್ದಿರಬಹುದು ಅನ್ನೋದು ಸಂಶೋಧಕರ ಲೆಕ್ಕಾಚಾರ. ಅಲ್ಲದೆ ಇದು 51 ಅಡಿಗಳಷ್ಟು ಉದ್ದ ಮತ್ತು 44 ಸೆಂಟಿಮೀಟರ್ನಷ್ಟು ದಪ್ಪ ಇದ್ದಿರಬಹುದು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಅದರ ದಪ್ಪವನ್ನ ಬೆನ್ನು ಮೂಳೆಗಳ ಅಳತೆಯಲ್ಲಿ ಅಂದಾಜು ಮಾಡಲಾಗ್ತಾ ಇದೆ. ಈಗ ಸಿಕ್ಕಿರೋ ಬೆನ್ನು ಮೂಳೆಗಳು 11 ಸೆಂಟಿಮೀಟರ್ನಷ್ಟಿವೆ. ಅದಕ್ಕಿಂತ 4 ಪಟ್ಟು ಹೆಚ್ಚು ದೇಹವನ್ನು ಈ ಹಾವು ಹೊಂದಿದ್ದಿರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಇದಲ್ಲದೆ ಈ ಹಾವಿಗೆ ಅವತ್ತಿನ ಕಾಲದಲ್ಲಿ ದೊಡ್ಡ ದೊಡ್ಡ ಮೊಸಳೆಗಳು ಹಾಗೂ ಮೀನುಗಳೇ ಆಹಾರ ಆಗಿದ್ವು. ಹೀಗಾಗಿ ಈ ಹಾವಿನ ಮೂಳೆಗಳ ಜೊತೆಯಲ್ಲಿ ಮೊಸಳೆ ಮತ್ತು ಮೀನಿನ ಹಲ್ಲುಗಳು ಪತ್ತೆ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಈ ಹಾವುಗಳು ಜೌಗು ಪ್ರದೇಶದಲ್ಲೇ ವಾಸ ಮಾಡೋದಕ್ಕೆ ಹೆಚ್ಚು ಬಯಸ್ತಾ ಇದ್ವು. ಯಾಕೆಂದ್ರೆ ಅವುಗಳಿಗೆ ಆಹಾರವನ್ನು ಹುಡುಕೊಳ್ಳೋದಕ್ಕಲ್ಲಿ ಸುಲಭ ಆಗ್ತಾ ಇತ್ತು. ಇವು ಅವತ್ತಿನ ಕಾಲದಲ್ಲಿ ಪ್ರಾಣಿಗಳನ್ನು ಕೂಡ ಬೇಟೆಯಾಡಿ ನುಂಗಿ ಬಿಡ್ತಾ ಇದ್ವು ಅನ್ನೋ ಅಭಿಪ್ರಾಯಕ್ಕೆ ಸಂಶೋಧಕರು ಬಂದಿದ್ದಾರೆ. ಸದ್ಯಕ್ಕೆ ಈ ವಾಸುಕಿ ಇಂಡಿಕಸ್ ಅನ್ನೋದು ಜಗತ್ತಿನ ಗಮನವನ್ನು ಸೆಳೀತಾ ಇದ್ದು ಇದು ಜಗತ್ತಿನ ದೈತ್ಯ ಹಾವುಗಳ ಪೈಕಿ ಮೊದಲನೆಯದ್ದು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಸರ್ಪಸಂತತಿ ನಾಶವಾಗೋದಕ್ಕೂ 1.5 ಕೋಟಿ ವರ್ಷಗಳಷ್ಟು ಹಿಂದೆನೆ ಡೈನೋಸರ್ಗಳು ನಶಿಸಿ ಹೋಗಿದ್ವು. ಈ ಡೈನೋಸರ್ಗಳ ನಾಶ ಆಗೋದಕ್ಕೆ ಜಗತ್ತನ್ನ ಆವರಿಸಿದ ಉಷ್ಣಾಂಶ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಅಲ್ಲದೆ ಭೂಕಂಪಗಳು, ಜ್ವಾಲಾಮುಖಿಗಳು ಒಟ್ಟೊಟ್ಟಿಗೆ ಕಾಣಿಸಿಕೊಂಡ ಪರಿಣಾಮ ಡೈನೋಸರ್ ಸಂತತಿ ನಾಶ ಆಯಿತು ಅಂತ ನಂಬಲಾಗಿತ್ತು. ಆದರೆ ಈಗ ಹೊಸ ವಾದವೊಂದು ಹುಟ್ಟುಕೊಂಡಿದೆ. ಡೈನೋಸರ್ಗಳು ನಾಶ ಆಗೋದಕ್ಕೆ ಕಾರಣ ಉಷ್ಣಾಂಶದಲ್ಲಿನ ಏರಿಕೆ ಕಾರಣ ಅಲ್ಲ, ಬದಲಾಗಿ ಇಳಿಕೆ ಕಾರಣ ಅಂತ ಸಂಶೋಧಕರು ಹೇಳ್ತಾ ಇದ್ದಾರೆ. ಅದೇ ರೀತಿ ಈ ದೈತ್ಯ ಹಾವುಗಳು ಜೀವಿಸೋದಕ್ಕೆ ಕೂಡ ಉಷ್ಣಾಂಶ ಅನ್ನೋದು ತುಂಬಾನೇ ಹೆಚ್ಚಾಗಿ ಬೇಕಾಗಿತ್ತು. ಅಟ್ಲೀಸ್ಟ್ 27ರಿಂದ 28 ಡಿಗ್ರಿಯಷ್ಟು ಉಷ್ಣಾಂಶವಾದರೂ ಇದ್ದಿದ್ರೆ ಈ ಹಾವುಗಳು ಬದುಕುಳಿತಾ ಇದ್ವು. ಆದರೆ ಆ ಬಳಿಕ ಕಾಣಿಸ್ಕೊಂಡ ಹಿಮಯುಗ ಈ ಹಾವುಗಳ ಸಾವಿಗೆ ಕಾರಣ ಆಗಿರಬಹುದು ಅನ್ನೋದು ವಿಜ್ಞಾನ ಜಗತ್ತು ಹೇಳ್ತಾ ಇರೋ ಮಾತು. ಒಟ್ಟಲ್ಲಿ ಗುಜರಾತಲ್ಲಿ ಸಿಕ್ಕ ಮೂಳೆಗಳು ಒಂದು ಕಾಲದಲ್ಲಿ ಭಾರತದಲ್ಲಿ ಇದ್ದಿರಬಹುದಾದ ಜಗತ್ತಿನ ಅತಿ ದೊಡ್ಡ ಹಾವಿನ ಪಳೆಯುಳಿಕೆಗಳು ಅಂತ ಅನ್ನಿಸ್ಕೊಳ್ತಾ ಇವೆ.
ಇವೆ. ಗೆಳೆಯರೆ, ನಮ್ಮ ಹಿಂದೂಗಳ ನಂಬಿಕೆ ಪ್ರಕಾರ ಸಮುದ್ರ ಮಥನದ ಸಮಯದಲ್ಲಿ ಈ ವಾಸುಕಿ ಅನ್ನೋ ಸರ್ಪವನ್ನ ಹಗ್ಗದಂತೆ ಬಳಸಲಾಗಿತ್ತು ಅಂತ ಹೇಳ್ತಾರೆ. ಅಲ್ಲದೆ ಶ್ರೀಕೃಷ್ಣನ ಕಥೆಯಲ್ಲಿ ಕೂಡ ವಾಸುಕಿಯ ಉಲ್ಲೇಖ ಇದೆ. ಅವತ್ತಿಗೆ ಈ ವಾಸುಕಿಯ ಬಗ್ಗೆ ನಮ್ಮ ಜನ ಕಥೆಗಳ ರೂಪದಲ್ಲಿ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು. ಹೀಗಾಗಿ ನಮ್ಮಲ್ಲಿ ವಾಸುಕಿ ಅನ್ನೋ ಹೆಸರು ತುಂಬಾ ಪಾಪ್ಯುಲಾರಿಟಿಯನ್ನ ಪಡ್ಕೊಂಡಿದೆ. ಈಗ ಅದೇ ಹೆಸರನ್ನ ಈ ಅತಿ ದೊಡ್ಡ ಹಾವಿನ ಪಳೆಯುಳಿಕೆಗೆ ವಿಜ್ಞಾನಿಗಳು ಕೊಟ್ಟಿದ್ದಾರೆ. ಇನ್ನು ಟಿಟನೋಬೋವಾ ಹಾಗೂ ವಾಸುಕಿ ನಡುವೆ 7-8 ಅಡಿಗಳಷ್ಟು ವ್ಯತ್ಯಾಸ ಇದೆ. ಈ ಟಿಟನೋಬೋವಾಗಳು ವಾಸುಕಿಗಿಂತಲೂ ಮೊದಲು ಬದುಕಿದ್ವು. ಆ ಬಳಿಕ ಅವು ಕಾಲನ ಹೊಡೆತಕ್ಕೆ ಸಿಕ್ಕಿ ಸಾವನ್ನಪ್ಪಿದ್ವು ಅಂತ ಹೇಳಲಾಗುತ್ತೆ. ಒಟ್ಟಲ್ಲಿ ಈ ಜಗತ್ತಲ್ಲಿ ಅನಾಕೊಂಡಾಗಳೇ ದೊಡ್ಡ ಹಾವುಗಳು ಅಂದ್ಕೊಳ್ತಾ ಇದ್ದು ನಮಗೆ ಈಗ ಅನಾಕೊಂಡಾಗಳನ್ನು ಮೀರಿಸುವ ಹಾವುಗಳು ಕೂಡ ಇದ್ವು ಅನ್ನೋದು ಗೊತ್ತಾಗ್ತಾ ಇದೆ. ಈ ಭೂಮಿಯ ಒಡಲಲ್ಲಿ ಇನ್ನೂ ಅದು ಎಷ್ಟು ರಹಸ್ಯಗಳು ಅಡಗಿವೆಯೋ ಅವು ಒಂದೊಂದೇ ಹೊರಗೆ ಬರ್ತಾ ಇದ್ದ ಹಾಗೆ ಮನುಷ್ಯ ಮತ್ತವನ ತಿಳುವಳಿಕೆ ಎಲ್ಲ ಕೂಡ ಚಿಕ್ಕದು ಅನ್ಸೋದಕ್ಕೆ ಶುರುವಾಗ್ತಾ ಹೋಗುತ್ತೆ. ಯಾಕೆಂದ್ರೆ ಈ ಪ್ರಕೃತಿಯಲ್ಲಿ ಮನುಷ್ಯನ ಊಹೆಗೆ ನಿಲುಕದ ಸಾಕಷ್ಟು ಅಂಶಗಳಿವೆ. ಅವು ಕಾಲಕ್ರಮೇಣ ಬಹಿರಂಗಗೊಳ್ತಾ ಹೋಗ್ತಾ ಇವೆ. ಇದು ಗೆಳೆಯರೆ, ಗುಜರಾತ್ನ ಕಚ್ಚಲ್ಲಿ ಸಿಕ್ಕಿರುವ 4.7 ಕೋಟಿ ವರ್ಷಗಳ ಹಿಂದಿತ್ತು ಅನ್ನಲಾದ ಬೃಹತ್ ಹಾವಿನ ಪಳೆಯುಳಿಕೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.